ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂತಂದರೆ, ಆಲ್ರೆಡಿ ನಿಮಗೆ ಗೊತ್ತಿರುತ್ತೆ, ತಮ್ಮೇಲಲ್ಲಿ ನೋಡಿರ್ತೀರ. ನಾನಿವಾಗ ತುಂಬ ದಿವಸ ಆದ ನಂತರ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಬೇಕಂತ ಯೋಚನೆ ಮಾಡಿದೆ. ಮೊದಲು ಮಾಡ್ತಿದ್ದೆ, ಮಧ್ಯದಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು, ಹಾಗಾಗಿ ವಿಡಿಯೋ ಮಾಡೋದು ನಿಲ್ಲಿಸಿದ್ದೆ. ಇವಾಗ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಪ್ರತಿನಿತ್ಯ ವಿಡಿಯೋ ಬರ್ತಾನೆ ಇರುತ್ತೆ. ಸೊ ನಾನಿವಾಗ ಕ್ಯಾಮ್ರಾ ಪರ್ಚೇಸ್ ಮಾಡಿದ್ದೀನಿ. ಸೊ ಯಾವುದು ಕ್ಯಾಮ್ರಾ ಅಂತ ತೋರಿಸ್ತೀನಿ ಬನ್ನಿ. ನಾನು ಪರ್ಚೇಸ್ ಮಾಡಿರೋ ಕ್ಯಾಮ್ರಾ ಬಂದ್ಬಿಟ್ಟು ಆ್ಯಕ್ಷನ್ 4 ಅಡ್ವೆಂಚರ್ ಕೂಂಬೋ ಅಂತ DJI ಕ್ಯಾಮ್ರಾ ಪರ್ಚೇಸ್ ಮಾಡಿದ್ದೀನಿ. ನನಗಿದು ಪ್ರೈಸ್ ಬಂದ್ಬಿಟ್ಟು 32,000, ಅರೌಂಡ್ 32,000 ಪ್ರೈಸ್ ಆಗಿರೋದು. ಅನ್ಬಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅನ್ಬಾಕ್ಸ್ ಮಾಡೋಣ ಬನ್ನಿ. ಒಳಗಡೆ ಏನೇನಿದೆ ಅಂತ ನನಗೂ ತುಂಬಾ ಕುತೂಹಲ ಇದೆ. ತುಂಬ ದಿವಸ ಆದ ನಂತರ ಕ್ಯಾಮ್ರಾ ಪರ್ಚೇಸ್ ಮಾಡಿದ್ದೀನಿ. ಸೊ ಇದು ಕ್ಯಾಮ್ರಾ ಪರ್ಚೇಸ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಪ್ರತಿಯೊಬ್ಬರು ವಿಡಿಯೋ ಕ್ಲಿಯರಿಟಿ ಇದೆ. ಸೊ ನಾನು ಮೊಬೈಲಲ್ಲಿ ಶೂಟ್ ಮಾಡಬೇಕಾದ್ರೆ ಕ್ಲಿಯರಿಟಿ ಚೆನ್ನಾಗಿರಲಿಲ್ಲ. ಸೊ ನಾನು ಅಂದ್ಕೊಂಡೆ ಒಂದು ಒಳ್ಳೆ ಚೆನ್ನಾಗಿರೋದು ಕ್ಯಾಮ್ರಾ ತೊಗೊಳ್ಬೇಕಂತ ಸರ್ಚ್ ಮಾಡಿದಾಗ DJI ಅವರು ಕ್ಯಾಮ್ರಾ ಚೆನ್ನಾಗಿದೆ ಅಂತ ಸ್ವಲ್ಪ ರಿವ್ಯೂ ನೋಡಿದ್ದೆ. ಹಾಗಾಗಿ DJI ಅವ್ರದ್ದು ಕ್ಯಾಮ್ರಾ ಆರ್ಡ್ರ್ ಮಾಡಿದ್ದೆ. ಸೊ ಅದು ಇವತ್ತು ಬಂದಿತ್ತು. ಅನ್ಬಾಕ್ಸ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ತಡ ಮಾಡೋದೇಕೆ. ಸೊ ಏನಿದೆ ಏನಿಲ್ಲ ಎಲ್ಲ ತೋರಿಸ್ತೀನಿ ಬನ್ನಿ. ತುಂಬಾ ದಿನ ಆಯಿತು ನಾನು ವಿಡಿಯೋ ಮಾಡೋದು ನಿಲ್ಲಿಸಿದ್ದೆ. ಸೊ ಏನಕ್ಕಪ್ಪ ಅಂತಂದರೆ, ನನ್ನ ಹೆಲ್ತ್ ಸ್ವಲ್ಪ ಚೆನ್ನಾಗಿರಲಿಲ್ಲ, ಹುಷಾರಿರಲಿಲ್ಲ, ಹಾಗಾಗಿ ನಿಲ್ಲಿಸಿದ್ದೆ. ಮತ್ತು ವಿಡಿಯೋ ಕ್ಲಾರಿಟಿನೂ ಚೆನ್ನಾಗಿ ಬರ್ತಿರಲಿಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋದು ನಿಲ್ಲಿಸಿದ್ದೆ. ಮತ್ತೆ ಹಂಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸೊ ಇನ್ವೆಸ್ಟ್ ಮಾಡಿ ಕ್ಯಾಮ್ರಾ ಪರ್ಚೇಸ್ ಮಾಡಿದ್ದೀನಿ. ಕ್ಯಾಮ್ರಾದಲ್ಲಿ ಸೊ ಈ ಬಾಕ್ಸಲ್ಲಿ 2 ಬಾಕ್ಸ್ ಇದೆ. ಆ್ಯಕ್ಷನ್ 4 ಒಂದು ಕ್ಯಾಮ್ರಾ ಇದೆ, ಎಕ್ಸೆಸರೀಸ್ ಇದೆ. ಸೊ ಎಕ್ಸೆಸರೀಸ್ ಏನಿದೆ ನೋಡ್ಕೊಂಡು ಬರೋಣ ಬನ್ನಿ. ಬಾಕ್ಸಲ್ಲಿ ಸೊ ಇದೊಂದು ಬಾಕ್ಸ್ ಇದೆ, ಬಿಟ್ಟರೆ ಇನ್ನೊಂದು ಬಾಕ್ಸ್ ಇದೆ. ಸೊ ಎಂಟಿ, ಮತ್ತೆ ಏನಿಲ್ಲ. ಸೊ ಇದೊಂದು ಸೈಡಿಗೆ ಇಡೋಣ. ಸ್ಟಾರ್ಟಿಂಗ್ ಇದು ನೋಡ್ಬೇಕಂತಂದರೆ ಸ್ಟಿಕ್ ಇದೆ. ಇದು ಸೂಪರ್ ಪ್ರೀಮಿಯಂ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿದೆ. ತುಂಬಾ ಲೆಂತ್ ಇದೆ ಗುರು. ಸ್ಟಿಕ್ ಇದು ತುಂಬಾ ಲೆಂತ್ ಇದೆ ನೋಡಿ. ಒಳ್ಳೆ ಕ್ವಾಲಿಟಿ ಇದೆ ಮಾತ್ರ. ಸೊ ಈ ಸ್ಟಿಕ್ದು ಇನ್ನೊಂದು ಏನು ವಿಶೇಷತೆ ಏನಪ್ಪ ಅಂತಂದರೆ, ಇವರು ನಮ್ಮ ಡಾಕ್ಟರ್ ಬ್ರೋ ಅದಾರಲ್ಲ, ಸೊ ಅವ್ರು ವಿಡಿಯೋ ಮಾಡ್ತಿರ್ಬೇಕಾದ್ರೆ ಅವ್ರ ವಿಡಿಯೋದಲ್ಲಿ ಅವ್ರ ಕೈಯಲ್ಲಿರೋ ಸ್ಟಿಕ್ಕು ಇನ್ವಿಸಿಬಲ್ ಆಗುತ್ತೆ. ಅವರು ಯೂಸ್ ಮಾಡ್ತಿರೋ ಕ್ಯಾಮ್ರಾ ಬಂದುಬಿಟ್ಟು Insta360 ಅವ್ರದ್ದು ಯೂಸ್ ಮಾಡ್ತಾ ಇರೋದು. ಸೊ ಅದೇ ಥರ ಇದರಲ್ಲಿ DJI ಅವ್ರ ಹತ್ರನೂ DJI ಅವರಲ್ಲಿ ಒಂದು ಸ್ಟಿಕ್ಕಲ್ಲಿ ಒಂದು ಇನ್ವಿಸಿಬಲ್ ಸ್ಟಿಕ್ ಅಂತಲೇ ಹೇಳ್ಬೋದು. ಇದು ವಿಡಿಯೋ ಮಾಡಬೇಕಾದ್ರೆ ನಾವು ಹಿಂಗೆ ಹಿಡ್ಕೊಂಡು ಈ ಕ್ಯಾಮ್ರಾ ಫಿಕ್ಸ್ ಹಿಂಗೆ ಮಾಡಿಬಿಟ್ಟು ಹಿಂಗೆ ವಿಡಿಯೋ ಮಾಡಬೇಕಾದ್ರೆ ಸೊ ಇದು ಕೈಯಲ್ಲಿರೋದೇ ಇದು ಕಾಣಿಸಲ್ಲ, ಸ್ಟಿಕ್ ಅನ್ನೋದೇ ಕಾಣಿಸಲ್ಲ, ಇನ್ವಿಸಿಬಲ್ ಆಗುತ್ತೆ. ಸೊ ಅದೊಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು. ಇದಕ್ಕೆ ಮತ್ತೆ ಬೇಕಾದರೆ ನಾವು ಇದಕ್ಕೆ ಟ್ರೈಪಾಡ್ನೂ ಯೂಸ್ ಮಾಡ್ಬೋದು. ಇಲ್ಲೇ ಕೆಳಗಡೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಇದನ್ನು ಫಿಕ್ಸ್ ಮಾಡಿಬಿಟ್ಟು ನಾವು ಟ್ರೈಪಾಡ್ ಥರನೂ ಈ ಥರನೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ನಾವು ಇನ್ನೂ ಬೇಕಾದರೆ ಎಕ್ಸ್ಟ್ರಾ ಬೇಕಾದರೆ ಫಿಟ್ ಮಾಡ್ಕೊಳ್ಬೋದು. ಕ್ವಾಲಿಟಿ ತುಂಬ ಸೂಪರ್ ಆಗಿದೆ. ಸೊ
ಸೊ ಸೈಡಲ್ಲಿ ಇರೋಣ. ತುಂಬ ಚೆನ್ನಾಗಿದೆ ಇದು ಸ್ಟಿಕ್, ಮಾತ್ರ ಪ್ರೀಮಿಯಂ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಇದೆ. ಸೊ ಇದನ್ನು ಸೈಡಿಗೆ ಇಡೋಣ ಬನ್ನಿ. ನೆಕ್ಸ್ಟ್ ಈ ಬಾಕ್ಸ್ ಓಪನ್ ಮಾಡಬೇಕಾದ್ರೆ, ಸೊ ಇದು ಎಕ್ಸೆಸರೀಸ್ ಬಾಕ್ಸ್ ಇದೆ. ಸೊ ಇದರಲ್ಲಿ ಏನಿದೆ ನೋಡೋಣ ಬನ್ನಿ. ಸ್ಟಾರ್ಟಿಗೆ ಸೊ ಇದು ಸಿ ಟು ಸಿ ಪೋರ್ಟ್ ಚಾರ್ಜಿಂಗ್ ಕೇಬಲ್ ಇದೆ. ಸೊ ಇದು ಮೌಂಟ್ ಇದೆ. ಇಲ್ಲಿದೆ ನೋಡಿ ಗುರು, ಒಳ್ಳೆ ಪವರ್ ಬ್ಯಾಂಕ್ ತರ ಇದೆ ನೋಡಿ. ಇದು ಚಾರ್ಜಿಂಗ್ ಹಬ್ ಇದೆ ಇದು. ಸೊ ಇದರಲ್ಲಿ 3 ಬ್ಯಾಟ್ರೀಸು ಮತ್ತೆ ಚಾರ್ಜಿಂಗ್ ಕೇಸು. ಅಡ್ವೆಂಚರ್ ಕೊಂಬದಲ್ಲಿ ಬರೋದು ಮಾತ್ರ. ಇಲ್ಲಿ ನೋಡಿ, ಇಲ್ಲಿ ಒಂದು ಬಟನ್ ತರ ಕೊಟ್ಟಿದ್ದಾರೆ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ LED ಬರ್ತಾ ಇದೆ ನೋಡಿ. 3 ಬ್ಯಾಟ್ರಿ ಇದೆ, ಸೊ ಹಾಗಾಗಿ 3 LED ಕೊಟ್ಟಿದ್ದಾರೆ. ಒಳ್ಳೆ ತರ ಇದೆ ಇದು. ಇದ್ರದ್ದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಒಂದ್ ವೇಳೆ ನಮ್ಮ ಹತ್ರ ಮೊಬೈಲಲ್ಲಿ ಚಾರ್ಜ್ ಖಾಲಿ ಇರಬೇಕಾದ್ರೆ ನಾವು ಪವರ್ ಬ್ಯಾಂಕ್ ತರನು ಯೂಸ್ ಮಾಡ್ಕೊಳ್ಬಹುದು. ಅದೊಂದು ಒಳ್ಳೆ ಚಾನ್ಸ್ ಇದೆ. ಸೊ ಇಲ್ಲಿಂದ ಕನೆಕ್ಷನ್ ಇದೆ. ಇಲ್ಲಿ ನೋಡಿ ಸಿ ಟೈಪ್ ಇದೆ ನೋಡಿ. ಸಿ ಟು ಸಿ ನಾವು ಮೊಬೈಲ್ ಚಾರ್ಜರ್ನು ಮಾಡ್ಕೊಳ್ಬಹುದು ಎಮರ್ಜೆನ್ಸಿ ಇದ್ದಾಗ ಮಾತ್ರ. ಸೊ ನೋಡಿ ಈ ತರ 3 ಬ್ಯಾಟ್ರಿ ಇದೆ ನೋಡಿ, 1 2 3. ಸೊ ಈ ತರ ಫುಲ್ ಚಾರ್ಜಸ್ ಇದೆ. ಚಾರ್ಜ್ ಇರೋಗೋಸ್ಕರ 3 LED ಕಾಣಿಸ್ತಾ ಇದೆ ನೋಡಿ. ಸೊ ಓಪನ್ ಮಾಡೋಣ ಬನ್ನಿ. ತುಂಬಾನೇ ಚೆನ್ನಾಗಿದೆ ಗುರು. ತ್ರೀ ಬ್ಯಾಟ್ರೀಸ್. ಸೊ ನೆಕ್ಸ್ಟ್ ಏನಿದೆ ನೋಡೋಣ ಬನ್ನಿ. ಮ್ಯಾನ್ಯುವಲ್ ಇದೆ. ಸೊ DJ ಅವ್ರದ್ದು ಸ್ಟಿಕ್ಕರಿಂಗ್ ಇದೆ. ಗುರು ಇದು ಕ್ಯಾಮ್ರಾ ಲೆನ್ಸ್ ಇದೆ ಇದು. ಸೊ ಎಕ್ಸ್ಟ್ರಾ ಲೆನ್ಸ್ ಕೊಟ್ಟಿದ್ದಾರೆ. ಇವು ಮ್ಯಾನ್ಯುವಲ್ ಇದೆ. ಬಿಟ್ರೆ ಬಾಕ್ಸ್ ಅಲ್ಲಿ ಏನೂ ಇಲ್ಲ, ಖಾಲಿ. ಇವಾಗಿದೆ ನೋಡಿ ಮಜಾ. ಸೊ ಇವಾಗ ಓಪನ್ ಮಾಡ್ತಿರೋದು ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಎರಡು ಸ್ಕ್ರೂ ನಟ್ ಇದೆ. ಮೌಂಟಿಗೆ ಫಿಕ್ಸ್ ಮಾಡೋಕೆ 2 ಸ್ಕ್ರೂ ಕೊಟ್ಟಿದ್ದಾರೆ. 2 ಸ್ಕ್ರೂ ಇದೆ. ಮತ್ತೇನಿದೆ, ಇದು ಮೌಂಟ್ ಇದೆ. ಇದು ಹೆಲ್ಮೆಟಿಗೆ ಫಿಕ್ಸ್ ಮಾಡೋಕ್ಕಂತ ಮೌಂಟ್ ಕೊಟ್ಟಿದ್ದಾರೆ ಇದು. ಸೊ ಹೆಲ್ಮೆಟಿಗೆ ಫಿಕ್ಸ್ ಮಾಡ್ತೀವಲ್ಲ ನಾವು, ಸೊ ಅದು ಮೌಂಟ್ ಇದೆ. ಇದು ಹೆಲ್ಮೆಟಿಗೆ ಫಿಕ್ಸ್ ಆಗುತ್ತೆ. ಸೊ ಇದಕ್ಕೆ ಕ್ಯಾಮ್ರಾ ಫಿಕ್ಸ್ ಆಗುತ್ತೆ. ಮತ್ತೇನಿದೆ, ಸೊ ಇಲ್ಲೊಂದಿದೆ ನೋಡಿ, ಮೌಂಟ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು ಸ್ಟಿಕ್ಗೆ ಅಂತ ಕೊಟ್ಟಿರೋದು, ಇನ್ನೊಂದು ಹೆಲ್ಮೆಟ್ಗೆ ಲಾಗಿಂಗ್ ಮಾಡಬೇಕಾದ್ರೆ ಸೊ ಅದಕ್ಕೊಂದಂತ ಕೊಟ್ಟಿರೋದು. 2 ಕೊಟ್ಟಿದ್ದಾರೆ ಇದು. ಸೊ ಮೌಂಟ್ ಬಂದ್ಬಿಟ್ಟು 2 ಮೌಂಟ್ ಕೊಟ್ಟಿದ್ದಾರೆ. ಒಳ್ಳೆ ಕ್ವಾಲಿಟಿ ಇದೆ ಗುರು. 2 ಮೌಂಟ್ ಕೊಟ್ಟಿದ್ದಾರೆ ನೋಡಿ. 2 ಮೌಂಟ್ ಇದೆ, 2 ಸ್ಕ್ರೂ ಇದೆ. ಸೊ ಇದರಲ್ಲಿ ಒಂದು ಕ್ಯಾಮ್ರಾ ಲೆನ್ಸ್ ಇದೆ. ಇದು ಬಂದ್ಬಿಟ್ಟು ಕ್ಯಾಮ್ರಾ ಕೇಸ್ ಇದೆ ನೋಡಿ. ಕ್ಯಾಮ್ರಾ ಕೇಸ್ ಇದೆ ಇದು. ಸೊ ಇದರಲ್ಲಿ ಕ್ಯಾಮ್ರಾ ಹಾಕಿದ್ರೆ ಸೊ ಪ್ರೊಟೆಕ್ಟಿವ್ ಆಗಿರುತ್ತೆ.
ನೋಡೋಣ ಇರಿ, ಕ್ಯಾಮ್ರಾ ಓಪನ್ ಮಾಡೋಣ. ಸೊ ಎಂಟಿ, ಇದರಲ್ಲೇನಿಲ್ಲ. ಸೊ ಮೇನ್ ಇರೋದು ನೋಡಿ ಇವಾಗ ಮಜಾ ಇಲ್ಲಿದೆ ನೋಡಿ. ಈ ಕ್ಯಾಮ್ರಾ ತುಂಬಾ ಇನ್ವೆಸ್ಟ್ ಮಾಡಿದೆ ಗುರು. ನನ್ನ ಯೂಟ್ಯೂಬ್ ಚಾನಲ್ ಕ್ಲಿಕ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಆದರೆ ಅಮೌಂಟ್ ಮಾತ್ರ ಇನ್ವೆಸ್ಟ್ ಮಾಡಿದ್ದೀನಿ ನಿಮಗೋಸ್ಕರನೇ. ಸೊ ವಿಡಿಯೋ ಕ್ಲಿಯರಿಟಿ ಬರಬೇಕನ್ನೋ ಒಂದು ಉದ್ದೇಶಗೋಸ್ಕರ ನಾನು 32,000 ಇನ್ವೆಸ್ಟ್ ಮಾಡಿದ್ದೀನಿ. ನಾನು ಇನ್ನೂ ಅಡಾಪ್ಟರು ಅದನ್ನು ತೊಗೊಂಡಿರೋದು 35,000 ಆಗಿದೆ ನನಗೆ ಟೋಟಲಿ ಅಮೌಂಟು. ಟಾನ್ ನೋಡಿ, ಹಿಂಗಿದೆ ನೋಡಿ, ಮಾತ್ರ ಸೂಪರ್ ಆಗಿದೆ. ಒಂಥರ ನೋಡ್ತಿದ್ರೆ ತುಂಬ ಚೆನ್ನಾಗಿದೆ ಗುರು, ಸ್ಮೂತ್ ಆಗಿದೆ. ಇಲ್ಲಿದೆ ನೋಡಿ ಆಕ್ಷನ್ 4 ಅಂತ ಇದೆ ನೋಡಿ, ಇಲ್ಲಿ ಈ ಕೊಟ್ಟಿದ್ದಾನೆ ನೋಡಿ, ಆಕ್ಷನ್ 4 ಅಂತ ಕೊಟ್ಟಿದ್ದಾನೆ. ಬಟ್ ಬಿಲ್ಡ್ ಕ್ವಾಲಿಟಿ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು. ಇಲ್ಲಿ ವಿಡಿಯೋ ಸ್ಟಾರ್ಟಿಂಗ್ ಬಟನ್ ಕೊಟ್ಟಿದ್ದಾರೆ, ಇಲ್ಲಿ ಮೇಲ್ಗಡೆ ಏನು ಕೊಟ್ಟಿದ್ದಾರಲ್ಲ ನೀವು ನೋಡ್ತಾ ಇದ್ದೀರಾ. ಸೊ ಇದು ಬಂದ್ಬಿಟ್ಟು ವಿಡಿಯೋ ಸ್ಟಾರ್ಟಿಂಗ್ ನಾವು ವಿಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಕ್ಲಿಕ್ ಮಾಡೋವಂಥದ್ದು. ಸೊ ಹಂಗೆ ಇಲ್ಲಿ ಪವರ್ ಆನ್ ಬಟನ್ ಇದೆ. ಸೊ ಈ ಥರ ಡೌನ್ ಮಾಡಿಬಿಟ್ಟು ಸ್ವಲ್ಪ ಸ್ಕ್ರೋಲ್ ಮಾಡಿದರೆ ಸೊ ಚಾರ್ಜಿಂಗ್ ಪೋರ್ಟ್ ಕಾಣಿಸ್ತಾ ಇದೆ ನೋಡಿ, ನೀವು ನೋಡ್ತಿರ್ಬೋದು ಇಲ್ಲಿ. ಸೊ ಚಾರ್ಜಿಂಗ್ ಪೋರ್ಟ್ ಇದೆ. ಇದಕ್ಕೆ ನಾವು ಮೈಕ್ನು ಇಲ್ಲೇ ಚಾರ್ಜ್ ಆಗಿ ಈ ಪೋರ್ಟಿಗೆ ಕನೆಕ್ಟ್ ಮಾಡಿಬಿಟ್ಟು ನಾವು ಚಾರ್ಜಿಂಗ್ನು ಹಾಕೋಬೋದು. ಇಲ್ಲಾಂತಂದರೆ ನಾವು ಮೋಟರ್ ಲಾಗಿಂಗ್ ಮಾಡಬೇಕಾದ್ರೆ ಇದಕ್ಕೆ ಕನೆಕ್ಟ್ ಮಾಡಿಬಿಟ್ಟು ನಾವು ಲಾಗ್ನು ಮಾಡ್ಬೋದು. ಮೈಕ್ನು ಕನೆಕ್ಟ್ ಆಗುತ್ತೆ ಅಲ್ಲಿ. ಸೊ ಇಲ್ಲಿದೆ ನೋಡಿ, ಇದು ಬಂದ್ಬಿಟ್ಟು ಬ್ಯಾಟ್ರಿ ಹಾಕುವಂಥದ್ದು. ಸೊ ಬ್ಯಾಟ್ರಿ ಹಾಕೋಣ ಬನ್ನಿ ಇವಾಗ. ಸೊ ಬ್ಯಾಟ್ರಿ ಒಳಗಡೆ ಇಲ್ಲಿ ಚಿಕ್ಕದಾಗಿ ಒಂದು ಇದು ಕೊಟ್ಟಿದ್ದಾನೆ ನೋಡಿ, ಇಲ್ಲಿ ಮೆಮೊರಿ ಕಾರ್ಡ್ ಹಾಕೋಕ್ಕೂ ಇದು ಇರೋದು, ಪ್ಲೇಸ್ ಇರೋದು ನೋಡಿ. ಮೆಮೊರಿ ಕಾರ್ಡು ಇಲ್ಲೇ ಕೂಡುತ್ತೆ. ಸೊ ಬ್ಯಾಟ್ರಿ ಹಾಕೋಣ. ಬ್ಯಾಟ್ರಿ ಹಾಕೋಣ. ಸೊ ಲೆಟ್ಸ್ ಗೋ. ಆಯ್ತು ಗುರು. ಸೊ ಆಪ್ಷನ್ಸ್ ಕೇಳ್ತಾ ಇದೆ. ಕ್ಯಾಮ್ರಾ ಆನ್ ಮಾಡಬೇಕಾದ್ರೆ ಒಂದು ಸೌಂಡ್ ಬರುತ್ತೆ. ಓಕೆ, ಸ್ಕಿಪ್ 5 times ರಿಮೈನಿಂಗ್. 5 ಸರಿ ಮಾತ್ರ ನಾವು ಸ್ಕಿಪ್ ಮಾಡಬೇಕಾಗತ್ತೆ. ಅದಾದ ನಂತರ ನಾವು ಸ್ಕಿಪ್ ಮಾಡೋಕ್ಕಾಗಲ್ಲ. ಸೊ ಸ್ಟಾರ್ಟಿಂಗ್ ನಾವು ಇವಾಗ ಸ್ಕಿಪ್ ಮಾಡೋಣ. ಓಪನ್ ಆಯ್ತು ಗುರು, ತುಂಬಾ ಕ್ಲಿಯರಿಟಿ ಇದೆ ನೋಡಿ. ಫ್ರಂಟಲ್ಲೂ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾನೆ. ಸೊ ಬ್ಯಾಕಲ್ಲೂ ಒಂದು ಡಿಸ್ಪ್ಲೇ ಇದೆ, ನೀವು ನೋಡ್ಬೋದು ಇವಾಗ. ಸೊ ನಾನು ಕಾಣಿಸ್ತಾ ಇದ್ದೀನಿ ನೋಡಿ. ಕ್ಯಾಮ್ರಾ ಮಾತ್ರ ತುಂಬಾ ಚೆನ್ನಾಗಿದೆ ಗುರು. ಸೊ ಇದರಲ್ಲಿ ವಿಶೇಷತೆ ಏನಪ್ಪಾ ಅಂತಂದರೆ, ಇದ್ರ ಬ್ಯಾಟ್ರಿ ಬಂದುಬಿಟ್ಟು 2.5 hourವರೆಗೂ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಸೊ ಹಾಗಾಗಿ ನಾನು ಆಕ್ಷನ್ 4 ತೊಗೊಂಡಿರೋದು. ಇದ್ರಿಗಿಂತನೂ ಹೇಗೆ ಡಿಜೆ ಅವ್ರದ್ದೇ ಆಕ್ಷನ್ 5 Pro ಅಂತ ಬಂದಿದೆ. ಸೊ ಅದು 4 hours ಬ್ಯಾಟ್ರಿ ಬ್ಯಾಕಪ್ ಇದೆ ಗುರು. ಇದು 2.5 ಬ್ಯಾಟ್ರಿ ಬ್ಯಾಕಪ್ ಇದೆ. ಸೊ ಹಾಗಾಗಿ ನಾನು ಇದೇ ತೊಗೊಂಡೆ. ಸೊ ಇನ್ನು ಮುಂದೆ ಪ್ರತಿನಿತ್ಯ ಇದೇ ಕ್ಯಾಮ್ರಾದಲ್ಲಿ ವಿಡಿಯೋ ಬರ್ತಾ ಇರುತ್ತೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ನ ನಾನು ಕೊಡ್ತೇನೆ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಲೆನ್ಸ್ನ ನಾವು ರಿಮೂವ್ ಮಾಡ್ಬೋದು. ಇದು ಲೆನ್ಸ್ 2 ಕೊಟ್ಟಿದ್ದಾನೆ. ಸೊ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಇನ್ನೊಂದು ಲೆನ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಯೂಸ್ ಮಾಡ್ಬೋದು. ಫ್ಯೂಚರ್ ಏನಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಏನಿಲ್ಲ, ಯೂಸ್ ಮಾಡಿ ನೋಡ್ತೀನಿ ಹೆಂಗಿದೆ ಹೆಂಗಿಲ್ಲ ಅಂತ. ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿದ್ದೀನಿ. ಯಾರೆಲ್ಲ ಗೋಪ್ರೋ ಯೂಸ್ ಮಾಡ್ತಿದ್ರ, ಸೊ ಗೋಪ್ರೋಗಿಂತ ತುಂಬಾ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ಸೊ ಇದನ್ನು ಮೌಂಟ್ ಮಾಡೋದು ಹೇಗೆ ಅಂತಂದರೆ, ಜಸ್ಟ್ ಇಲ್ಲಿದೆ ನೋಡಿ, ಲಾಕ್ ಆಯ್ತು ಅಷ್ಟೇ. ಮ್ಯಾಗ್ನೆಟಿಕ್ ಕೊಟ್ಟಿದ್ದಾನೆ ಇಲ್ಲಿ. ಸೊ ಇದನ್ನು ಬಂದುಬಿಟ್ಟು
ನಾವು ಟ್ರೈಪೋಡ್ಗೆ ಸೊ ಸ್ಟಿಕ್ಗೆ ಈ ಥರ ಫಿಕ್ಸ್ ಮಾಡಿದ್ವಿ ಅಂತಂದರೆ ಸೊ ಇದನ್ನು ಹಾಕಿ ಬೋಲ್ಟ್ನ ತಿರ್ಸದೆಯ ಆಯ್ತು ನೋಡಿ. ಸೊ ನಾವು ಹೆಂಗೆ ಬೇಕಂಗೆ ಯೂಸ್ ಮಾಡ್ಬೋದು ಇಷ್ಟೇ ಗುರು. ಏನು ಸಿಂಪಲ್ ಇದೆ ಇದು. ವರ್ಟಿಕಲ್ನು ಯೂಸ್ ಆಗುತ್ತೆ, ಸೊ ಹಾರ್ಜೆಂಟಲ್ನು ಯೂಸ್ ಆಗುತ್ತೆ. ಕ್ಯಾಮ್ರಾ ಫುಲ್ ಈಸಿ ಇದೆ ಗುರು, ಏನಿಲ್ಲ. ಜಸ್ಟ್ ಇವಾಗ ವರ್ಟಿಕಲ್ಲು ಹಾರ್ಜೆಂಟಲ್ಲು ಎರಡು ಥರ ಯೂಸ್ ಆಗುತ್ತೆ. ತುಂಬಾನೇ ಗಟ್ಟಿಯಾಗಿದೆ ಗುರು, ಏನು ಅಲ್ಲಾಡಲ್ಲ ನೋಡಿಕ. ಎಷ್ಟು ಅಲ್ಲಾಡಿಸಿದ್ರು ಅಲ್ಲಾಡಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನೋಡಿ.